ಇನ್ನು ರಾಜ್ಯ ಬಿಜೆಪಿಯಲ್ಲಿ ಲೋಕಸಭಾ ಚುನಾವಣೆ ತಯಾರಿ ಗರಿಗೆದರ್ತಾ ಇದೆ. ಕ್ಷೇತ್ರವಾರು ಅಭಿಪ್ರಾಯ ಸಂಗ್ರಹಕ್ಕೆ ವಿಜಯೇಂದ್ರ ಮುಂದಾಗಿದ್ದಾರೆ. ಇಷ್ಟೇ ಅಲ್ಲ, ಅಲ್ಪಸಂಖ್ಯಾತ ಮತಬೇಟೆಗೆ ಶುಕ್ರಿಯಾ ಮೋದಿ ಭಾಯ್ಜಾನ್ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಲೋಕಸಭೆ ಚುನಾವಣೆಗೆ ಬಿಜೆಪಿಯಲ್ಲಿ ಭರ್ಜರಿ ತಯಾರಿಗಳು ನಡೆಯುತ್ತಿವೆ. ಇಂದು ಕೂಡ ಯಲಹಂಕದ ರೆಸಾರ್ಟ್ನಲ್ಲಿ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳ ಅಭಿಪ್ರಾಯ ಸಂಗ್ರಹ ಮಾಡಲಾಯಿತು. ಬೀದರ್ ಕ್ಷೇತ್ರದ ಅಭಿಪ್ರಾಯ ಸಂಗ್ರಹ ವೇಳೆ ಕೇಂದ್ರ ಸಚಿವ ಭಗವಂತ್ ಖೂಬಾಗೆ ಟಿಕೆಟ್ ನೀಡಬಾರದು ಅಂತ ಪ್ರಭು ಚೌಹಾಣ್ ಹಾಗೂ ಶರಣು ಸಲಗರ ಒತ್ತಾಯ ಮಾಡಿದ್ರು. ಇದರಿಂದ ಬೇಸರಗೊಂಡ ಕೇಂದ್ರ ಸಚಿವ ಭಗವಂತ್ ಖೂಬಾ ಸಭೆಯಿಂದಲೇ ಹೊರ ನಡೆದ್ರು. ಇನ್ನು ಈ ಬಾರಿಯೂ ಲೋಕಸಭೆಯಲ್ಲಿ ಕಮಲ ಅರಳಿಸಬೇಕು ಅಂತ ರಾಜ್ಯ ನಾಯಕರು ಪ್ಲಾನ್ ಮಾಡಿದ್ದಾರೆ. ಉತ್ತರ ಪ್ರದೇಶ ಮಾದರಿಯಂತೆ ಶುಕ್ರಿಯಾ ಮೋದಿ ಭಾಯ್ಜಾನ್ ಕಾರ್ಯಕ್ರಮ ಮಾಡಲು ಚಿಂತನೆ ಮಾಡಿದ್ದಾರೆ. ಈ ಮೂಲಕ ಮುಸ್ಲಿಂ ಮಹಿಳೆಯರ ಮನಗೆದ್ದು ಮತಬೇಟೆಯಾಡುವ ಪ್ಲಾನ್ ಹಾಕಿಕೊಂಡಿದ್ದಾರೆ. ಇನ್ನು ಬಿಜೆಪಿ ಜೊತೆ ಜೆಡಿಎಸ್ ಕೈ ಜೋಡಿಸಿದ ಬೆನ್ನಲ್ಲೇ ಕುಮಾರಸ್ವಾಮಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ಕಳೆದೊಂದು ವಾರದಿಂದ ಬಿಜೆಪಿ ನಾಯಕರ ಭೇಟಿ ಮಾಡುತ್ತಾ ಸಮನ್ವಯತೆಗೆ ಮುಂದಾಗ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬೆನ್ನಲ್ಲೇ ಮಾಜಿ ಸಿಎಂ ಕುಮಾರಸ್ವಾಮಿ ವೈರತ್ವ ಮರೆತು ಬಿಜೆಪಿ ಹಾಗೆ ಪಕ್ಷೇತರ ಶಾಸಕರ ಬಳಿ ವಿಶ್ವಾಸದ ಅಸ್ತ್ರ ಹೂಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಏನಾದ್ರೂ ಮಾಡಿ ಕಾಂಗ್ರೆಸ್ ಅನ್ನ ಕಟ್ ಹಾಕಲೇಬೇಕು ಅಂತ ಎಚ್ಡಿಕೆ ರಣತಂತ್ರ ಹೆಣೆದಿದ್ದು ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಸಮನ್ವಯ ಸಾಧಿಸೋದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಕಳೆದ ಒಂದು ವಾರದಿಂದ ಕುಮಾರಸ್ವಾಮಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ವಾರದ ಹಿಂದೆ ಯೋಗೇಶ್ವರರನ್ನ ಭೇಟಿ ಮಾಡಿದ ಎಚ್ಡಿಕೆ ಅವರೊಟ್ಟಿಗೆ ಮಾತುಕತೆ ನಡೆಸಿದ್ರು. 4 ದಿನಗಳ ಹಿಂದೆ ಸೋಮಣ್ಣ, ದೇವೇಗೌಡರನ್ನ ಭೇಟಿ ಮಾಡಿದ್ರು. ಸೋಮಣ್ಣ ಅಸಮಾಧಾನ ತಣಿಸೋದಕ್ಕೆ ದೇವೇಗೌಡರು ಮುಂದಾಗಿದ್ರು. ಅಷ್ಟೇ ಅಲ್ಲ, ಪಕ್ಷೇತರ ಶಾಸಕ ಜನಾರ್ದನ್ ರೆಡ್ಡಿ ಕೂಡ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು. ಹಾಗೆ 3 ದಿನಗಳ ಹಿಂದೆ ಸಂಸದೆ ಸುಮಲತಾ ಅತ್ಯಾಪ್ತ ಚಿದಾನಂದ ಕೂಡ ದಳಪತಿ ಭೇಟಿ ಮಾಡಿದ್ರು. 2 ದಿನದ ಹಿಂದೆ ಬಿಡದಿ ತೋಟದಲ್ಲಿ ಸಿಟಿ ರವಿ ಎಚ್ಡಿಕೆ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಅವರು NDA ಭಾಗ ಆಗಿದ್ದಾರೆ. NDA ಭಾಗ ಆದ ಹಿನ್ನೆಲೆಯಲ್ಲಿ ನಾವು ಔಪಚಾರಿಕ ಮಾತುಕತೆಗಳನ್ನ ಸ್ವಾಭಾವಿಕವಾಗಿ ಮಾಡೇ ಮಾಡ್ತೀವಿ ಎರಡು ಪಕ್ಷಗಳ ನಡುವೆ. ಅನೌಪಚಾರಿಕ ಮಾತುಕತೆಗಳು ಸಂಬಂಧಗಳನ್ನು